Good morning, students. Welcome to LMS, Department of Collegiate Education, Karnataka. ಹಿಂದಿನ ಸೆಷನ್ ಅಲ್ಲಿ ನಾವು ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಮೆಥಡ್ ನ ಮೇಲೆ ಸಿಂಪಲ್ ಪ್ರಾಬ್ಲಮ್ಸ್ ಗಳನ್ನ ಪರ್ಫಾರ್ಮ್ ಮಾಡಿದ್ವಿ. ಈ ಒಂದು ಸೆಷನ್ ನಲ್ಲಿ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಮೇಲೆನೆ ಸ್ವಲ್ಪ ಅಡ್ವಾನ್ಸ್ಡ್ ಲೆಕ್ಕಗಳನ್ನ ಅಂದ್ರೆ ಸೆಕ್ಷನ್ ಸಿ ಗೆ ಕೇಳುವಂತ ಲೆಕ್ಕಗಳನ್ನ 15 ಮಾರ್ಕ್ಸ್ ಗೆ ಕೇಳುವಂತ ಕ್ವೆಶ್ಚನ್ಸ್ ಗಳನ್ನ ಅಥವಾ ಪ್ರಾಕ್ಟಿಕಲ್ ಪಾರ್ಟ್ ಏನಿದೆ ಇಲಿಸ್ಟ್ರೇಷನ್ಸ್ ಗಳನ್ನ ನಾವು ಪರ್ಫಾರ್ಮ್ ಮಾಡೋಣ. The first question is like this. A firm is considering two mutually exclusive projects X and Y, and the details are as follows. Investment project X rupees 70,000, project Y rupees 70,000. Cash inflows ಬಗ್ಗೆ information ಕೊಟ್ಟಿದ್ದಾರೆ. Project X ಮತ್ತೆ Y ಗೆ Project X ಗೆ 10,000, 20,000, 30,000, 45,000, 60,000 respectively for 5 years. Project Y ಗೆ 50,000, 40,000, 20,000, 10,000, 10,000 respectively for 5 years of life. ಪ್ರೆಸೆಂಟ್ ವ್ಯಾಲ್ಯೂ ಟೇಬಲ್ ಅನ್ನ ಕ್ವೆಶನ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. 5 years ಗೆ 10%, 15%, 20, 25%, 30%, 35% and 40% ಗೆ ಒಟ್ಟು 7 ರೇಟ್ಸ್ ಅಲ್ಲಿ ಓಕೆನಾ 10, 15, 20, 25, 30, 35, 40 ಇಷ್ಟು ರೇಟ್ಗಳಲ್ಲಿ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅನ್ನ ಅವರೇ ಕೊಟ್ಟಿದ್ದಾರೆ. ಸೊ ನೀಡ್ ನಾಟ್ ಟು ಕ್ಯಾಲ್ಕುಲೇಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್. ನಮ್ಗೆ ಏನ್ ಕೇಳಿದಾರಪ್ಪ ಅಂತಂದ್ರೆ ಕಂಪ್ಯೂಟ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಫಾರ್ ದ 2 projects ಅಂಡ್ ಸಜೆಸ್ಟ್ ವಿಚ್ ಪ್ರಾಜೆಕ್ಟ್ ಇಸ್ ಪ್ರಿಫರಬಲ್. ಮೊದಲಿಗೆ ನಾವು ಎರಡೂ ಪ್ರಾಜೆಕ್ಟ್ ಗಳ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಪ್ರಾಜೆಕ್ಟ್ ಎಕ್ಸ್ ಮತ್ತೆ ಪ್ರಾಜೆಕ್ಟ್ ವೈ ನ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅವರೇ ಕೊಟ್ಟಿದ್ದಾರೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್. ಪ್ರೆಸೆಂಟ್ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದಾದ್ಮೇಲೆ ಯಾವ ಪ್ರಾಜೆಕ್ಟ್ ಅನ್ನ IRR ಜಾಸ್ತಿ ಇರುತ್ತೋ ಅದನ್ನ ನಾವು ಪ್ರಿಫರ್ ಮಾಡ್ಬೇಕಾಗತ್ತೆ, ರೆಕಮೆಂಡ್ ಮಾಡ್ಬೇಕಾಗತ್ತೆ. ನೋಡೋಣ ಈಗ. ದ ಕ್ಯಾಶ್ ಫ್ಲೋಸ್ ಆರ್ ಗಿವನ್. ನಮ್ಗೆ ಏನ್ ಕ್ಯಾಶ್ ಫ್ಲೋಸ್ ಕೊಟ್ಟಿದಾರಲ್ಲ ಆ ಕ್ಯಾಶ್ ಫ್ಲೋಸ್ ಕೊಟ್ಟಿರೋದು ಏನು ಹೇಳಿಲ್ಲ ನಮ್ಗೆ. ಟ್ಯಾಕ್ಸ್ ಮತ್ತೆ ಡೆಪ್ರಿಸಿಯೇಷನ್ ಬಗ್ಗೆ ಏನು ಹೇಳಿರೋದ್ರಿಂದ ವಿ ಕ್ಯಾನ್ ಅಸ್ಯೂಮ್ ದ ಕ್ಯಾಶ್ ಫ್ಲೋಸ್ ಗಿವನ್ ಆರ್ ಆಫ್ಟರ್ ಟ್ಯಾಕ್ಸ್ ಅಂಡ್ ಬಿಫೋರ್ ಡೆಪ್ರಿಸಿಯೇಷನ್. ನಾನು ನಿಮ್ಗೆ ಥಿಯರಿ ಪಾರ್ಟನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಂದಾಗೆ ಹೇಳಿದ್ದೀನಿ. ಫಾರ್ ದ ಪರ್ಪಸ್ ಆಫ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ದ ಕ್ಯಾಶ್ ಫ್ಲೋಸ್ ರಿಕ್ವೈರ್ಡ್ ಅಥವಾ ನೀಡೆಡ್ ಆರ್ ಆಫ್ಟರ್ ಟ್ಯಾಕ್ಸ್ ಬಟ್ ಬಿಫೋರ್ ಡೆಪ್ರಿಸಿಯೇಷನ್. ನಮಗೆ ಬೇಕಾಗಿರುವಂತ ಕ್ಯಾಶ್ ಫ್ಲೋಸು ಆಫ್ಟರ್ ಟ್ಯಾಕ್ಸ್ ಆಗಿರಬೇಕು ಬಟ್ ಬಿಫೋರ್ ಡೆಪ್ರಿಸಿಯೇಷನ್ ಆಗಿರಬೇಕು. IRR ಗೆ ಅದೇನ್ ಕೊಟ್ಟಿದ್ದಾರೆ ಡ್ಯೂ ಟು ದ ಅಬ್ಸೆನ್ಸ್ ಆಫ್ ಇನ್ಫಾರ್ಮೇಶನ್ ವಿ ಕ್ಯಾನ್ ಕನ್ಸಿಡರ್ ದೆಮ್ ಆಸ್ ಕ್ಯಾಶ್ ಫ್ಲೋಸ್ ಆಫ್ಟರ್ ಟ್ಯಾಕ್ಸ್ ಬಟ್ ಬಿಫೋರ್ ಡೆಪ್ರಿಸಿಯೇಷನ್. ನೆಕ್ಸ್ಟ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಅಟ್ ಡಿಫರೆಂಟ್ ರೇಟ್ಸ್ ಅವರೇ ಕೊಟ್ಬಿಟ್ಟಿದ್ದಾರೆ. ವಿ ನೀಡ್ ನಾಟ್ ಟು ಕ್ಯಾಲ್ಕುಲೇಟ್ ಓಕೆನಾ. ಪ್ರಾಜೆಕ್ಟ್ ಎಕ್ಸ್ ನ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಸ್ಟೇಟ್ಮೆಂಟ್ ಶೋಯಿಂಗ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಅಟ್ ಡಿಫರೆಂಟ್ ಟ್ರಯಲ್ ರೇಟ್ಸ್. ಡಿಫರೆಂಟ್ ಟ್ರಯಲ್ ರೇಟ್ಸ್ ಗಳಲ್ಲಿ ನಾವು ಪ್ರಾಜೆಕ್ಟ್ ಎಕ್ಸ್ ಗೆ ಸಂಬಂಧಪಟ್ಟಿರುವಂತಹ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. ಲೈಫ್ ಆಫ್ ದಿ ಅಸೆಟ್ 5 years. ಸೊ ಟೇಬಲ್ ಹಾಕೊಳ್ಳಿ. 5 years ಗೆ ಆನ್ಯುಯಲ್ ಕ್ಯಾಶ್ ಇನ್ಫ್ಲೋಸ್ 10,000, 20,000, 30,000, 45,000, 60,000 ಅವರೇ ಕೊಟ್ಟಿದ್ದಾರೆ ಕ್ವೆಶನ್ ಅಲ್ಲಿ. ಹಾಕೊಳ್ಳೋಣ. ಮೊದಲಿಗೆ ನಾವು 25% ಡಿಸ್ಕೌಂಟ್ ರೇಟ್ ಅನ್ನು ಅಪ್ಲೈ ಮಾಡೋಣ ಫಸ್ಟ್ ರೌಂಡ್ ಅಲ್ಲಿ. ಸೆಕೆಂಡ್ ರೌಂಡ್ ಅಲ್ಲಿ 30% ಅನ್ನು ಅಪ್ಲೈ ಮಾಡೋಣ. ಓಕೆ 25% ಅಲ್ಲಿ PV ಫ್ಯಾಕ್ಟರ್ 0.800, 0.640, 0.512, 0.410 and 0.328 ಇದೆ. ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಎಷ್ಟು ಬರುತ್ತಪ್ಪ ಅಂದ್ರೆ 10,000 into 0.800, 8,000. ಅದೇ ರೀತಿ 20,000 into 0.640, 12,800. ಲೈಕ್ ವೈಸ್ 3ನೇ ವರ್ಷ 4ನೇ ವರ್ಷ 5ನೇ ವರ್ಷಕ್ಕೆ ಮಾಡಿದ್ಮೇಲೆ we are getting a present value of total present value of cash inflows of rupees 74,290. Initial outlay 70,000 ಇದೆ. We got a NPV of 4,290 which is positive. ಸೊ ಪಾಸಿಟಿವ್ ಬಂದಿರೋದ್ರಿಂದ ನಾವೇನ್ ಮಾಡ್ಬೇಕಾಗತ್ತೆ, ಡಿಸ್ಕೌಂಟ್ ರೇಟ್ ಏನಿದೆ ಅಥವಾ ಕಾಸ್ಟ್ ಆಫ್ ಕ್ಯಾಪಿಟಲ್ ನ ಹೈಕ್ ಮಾಡ್ಕೊಬೇಕು. ನೆಕ್ಸ್ಟ್ ಟ್ರಯಲ್ ರೇಟ್ಗೆ ನಾವೇನ್ ಮಾಡ್ಬೇಕಾಗುತ್ತೆ, ಜಾಸ್ತಿ ಮಾಡ್ಬೇಕಾಗುತ್ತೆ. ಸೊ ವಿಲ್ ಕನ್ಸಿಡರ್ ಅಟ್ 30%. ನೆಕ್ಸ್ಟ್ ಟ್ರಯಲ್ ರೇಟ್ ಅನ್ನ 30% ಆಗಿ ಕನ್ಸಿಡರ್ ಮಾಡೋಣ. 30% ಅಲ್ಲಿ ನಮಗೆ PV ಫ್ಯಾಕ್ಟರ್ 769, 592, 455, 350, 269 ಬರುತ್ತೆ. ಆಫ್ಟರ್ ಕನ್ವರ್ಟಿಂಗ್ ದ ಕ್ಯಾಶ್ ಇನ್ಫ್ಲೋಸ್ ಇಂಟು ಪ್ರೆಸೆಂಟ್ ವ್ಯಾಲ್ಯೂಸ್, ಪ್ರೆಸೆಂಟ್ ವ್ಯಾಲ್ಯೂ ಕನ್ವರ್ಟ್ ಮಾಡಿದ್ಮೇಲೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ at 30% ನಮಗೆ 65,070 ಸಿಗ್ತಿದೆ.
ಸೊ ಇನಿಷಿಯಲ್ ಔಟ್ಲೇ 70,000 ಆಗಿರೋದ್ರಿಂದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನಮಗೆ 30% ನಲ್ಲಿ 4,930 ನೆಗೆಟಿವ್ ಬರ್ತಿದೆ. ಓಕೆ, 25% ಅಲ್ಲಿ 4,290 ಪಾಸಿಟಿವ್ ಬಂದಿದೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. 30% ಬಂದಾಗ ನಾವು ಡಿಸ್ಕೌಂಟ್ ರೇಟ್ ಅನ್ನ 4,930 ರೂಪಾಯಿ ನೆಗೆಟಿವ್ ಬಂದಿದೆ. ಒನ್ ಥಿಂಗ್ ಇಸ್ ಕನ್ಫರ್ಮ್, ದ IRR ಲೈಸ್ ಬಿಟ್ವೀನ್ ದೀಸ್ ಟೂ ರೇಟ್ಸ್ 25% ಅಂಡ್ 30%. ಇವೆರಡು ರೇಟ್ಗಳ ಮಧ್ಯದಲ್ಲಿ IRR ಸೇರ್ಕೊಂಡಿದೆ. ಸೊ ನಾವೀಗ IRR ಅನ್ನ ಎಕ್ಸಾಕ್ಟ್ IRR ಅನ್ನ ಫಾರ್ಮುಲಾ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ದ ಎಕ್ಸಾಕ್ಟ್ ರೇಟ್ ಆರ್ IRR ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ದ ಫಾಲೋಯಿಂಗ್ ಫಾರ್ಮುಲಾ. ನಿಮ್ಗೆಲ್ಲ ಗೊತ್ತು, ಫಾರ್ಮುಲಾ ಆಲ್ರೆಡಿ ನಾನು ಹೇಳಿದ್ದೀನಿ. IRR is equal to base factor plus positive net present value divided by difference in present values into difference in percentage. ಸೊ ನಾವೀಗ ಬೇಸ್ ಆಗಿ ತಗೊಂಡಿದ್ದು 25%. ಈ ಒಂದು ಪ್ರಾಜೆಕ್ಟ್ಗೆ ನಾವು 25% ಅನ್ನ ಬೇಸ್ ಆಗಿ ತಗೊಂಡಿದ್ದೀವಿ. ಅದು ಬೇಸ್ ಫ್ಯಾಕ್ಟರ್ ನಲ್ಲಿ ಹಾಕೊಳ್ಳೋಣ. 25% ಪ್ಲಸ್ ಪಾಸಿಟಿವ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನಮಗೆ ಬಂದಿದ್ದು 4,290 and the difference between present values 4,290 minus into minus 4,930. ಮೈನಸ್ ಇಂಟು ಮೈನಸ್ ಮಾಡಿದಾಗ ಪ್ಲಸ್ ಆಗುತ್ತೆ, ಇಂಟು 30 minus 25. When we simplify this, 25 plus 4290 divided by 9220 into 5. Further simplify ಮಾಡಿದಾಗ 25 plus 2.33 ಬರುತ್ತೆ. The internal rate of return is 27.33%. ಸೊ ನಾವು ಸಿಂಪ್ಲಿಫೈ ಮಾಡ್ಕೊಂಡ್ಮೇಲೆ ನಮ್ಗೆ ಗೊತ್ತಾಯ್ತು ಇಂಟರ್ನಲ್ ರೇಟ್ ಆಫ್ ರಿಟರ್ನ್ 27.33%. ಅಂದ್ರೆ ಅರ್ಥ ಏನು, ಈ ಒಂದು ರೇಟ್ ನಲ್ಲಿ ಅಂದ್ರೆ 27.33% ರೇಟ್ ನಲ್ಲಿ ನಮ್ಗೆ ಪ್ರಾಜೆಕ್ಟ್ ಎಕ್ಸ್ ನ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ವಿಲ್ ಬಿ 0. ಪ್ರಾಜೆಕ್ಟ್ ಎಕ್ಸ್ ನ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಾಗಿರುತ್ತೆ, 0 ಆಗುತ್ತೆ ಅಂತ ಅರ್ಥ. ಓಕೆನಾ? IRR ಅಂದ್ರೆ ಅದೇ ತಾನೆ, ಯಾವ ರೇಟ್ ನಲ್ಲಿ ಅಥವಾ ಯಾವ ಪರ್ಸೆಂಟೇಜ್ ನಲ್ಲಿ ದ ಟೋಟಲ್ ಆಫ್ ಕ್ಯಾಶ್ ಇನ್ಫ್ಲೋಸ್ will become equal to total of cash outflows. Total of cash inflow ಮತ್ತೆ total of cash outflow ಎರಡೂ ಕೂಡ ಸೇಮ್ ಇದೆ ಅಂತಂದ್ರೆ net present value will be 0. ಪ್ರಾಜೆಕ್ಟ್ ಎಕ್ಸ್ ಗೆ ಯಾವಾಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 0 ಆಗುತ್ತಪ್ಪ ಅಂದ್ರೆ when the rate of return is 27.33%, which is called as internal rate of return. ಓಕೆ, ಸೇಮ್ ನಾವೀಗ ಪ್ರಾಜೆಕ್ಟ್ ವೈ ಗೆ ಕ್ಯಾಲ್ಕುಲೇಟ್ ಮಾಡೋಣ. ಇನ್ ಅ ಸಿಮಿಲರ್ ಮ್ಯಾನರ್ ಪ್ರಾಜೆಕ್ಟ್ ವೈಗೆ ನಾವು 25% ಅನ್ನು ಮೊದಲಿಗೆ ಟ್ರೈ ಮಾಡೋಣ. ಕ್ಯಾಶ್ ಇನ್ಫ್ಲೋಸ್ ಅನ್ನು ಹಾಕೊಳ್ಳೋಣ. ಮೊದಲಿಗೆ ನಾವು 50,000 40 20 10 10 ಫಾರ್ 5 years. 25% PV ಫ್ಯಾಕ್ಟರ್ ಅನ್ನು ಹಾಕೊಳ್ಳೋಣ. ಆಸ್ ಇಟ್ ಈಸ್ ಕ್ವೆಶ್ಚನ್ ಅಲ್ಲಿ ಕೊಟ್ಟಿರೋ ಹಾಗೆ 0.800 0.640 0.512 0.410 0.328. ನಮಗೆ 25% ಡಿಸ್ಕೌಂಟ್ ರೇಟ್ ನಲ್ಲಿ ನಾವು ಪರ್ಫಾರ್ಮ್ ಮಾಡಿದಾಗ ದ ಟೋಟಲ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಆಫ್ ಪ್ರಾಜೆಕ್ಟ್ ವೈ 83,220 ಬಂದಿದೆ. ಔಟ್ಲೈ ಬಂದು 70,000, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 13,220 ಬರ್ತಿದೆ. ಸೊ 25% ಅಲ್ಲಿ ನಮಗೆ 13,220 ಪ್ರೆಸೆಂಟ್ ವ್ಯಾಲ್ಯೂ ಬಂದಿರೋದ್ರಿಂದ ವಿ ಹ್ಯಾವ್ ಟು ಟ್ರೈ ಹೈಯರ್ ರೇಟ್. ಇದಕ್ಕಿಂತ ಹೈಯರ್ ರೇಟ್ ಅಲ್ಲಿ ನಾವು ಟ್ರೈ ಮಾಡಬೇಕು. ಸೊ ಲೆಟ್ ಅಸ್ ಕನ್ಸಿಡರ್ 35% ಆಸ್ ಅ ಡಿಸ್ಕೌಂಟ್ ರೇಟ್. 35% ಗೆ ನಾವು ಡಿಸ್ಕೌಂಟ್ ರೇಟ್ ಅನ್ನ ಹಾಕೊಳ್ಳೋಣ. 35% ಅಲ್ಲಿ ಪರ್ಫಾರ್ಮ್ ಮಾಡಿದಾಗ the total present values of cash inflows 72,400 ಬರ್ತಿದೆ. outlay is 70,000 and the net present value will be 2,400 positive. ಅಗೈನ್ ನಾವು ಸೆಕೆಂಡ್ ರೌಂಡ್ ಅಲ್ಲಿ ಪರ್ಫಾರ್ಮ್ ಮಾಡಿದಾಗ್ಲೂ ಕೂಡ ನಮಗೆ ಪಾಸಿಟಿವ್ ಬಂದಿದೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ನೆಕ್ಸ್ಟ್ ರೌಂಡ್ ನಾವು ಏನ್ ಮಾಡಬೇಕು, ನೆಕ್ಸ್ಟ್ ಟ್ರಯಲ್ಗೆ ಈಗ ಏನ್ ತಗೊಂಡಿದ್ವಿ 35%, ಅದಕ್ಕಿಂತ ಹೆಚ್ಚಿನ ಡಿಸ್ಕೌಂಟ್ ರೇಟ್ ಅನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಲೆಟ್ ಅಸ್ ಟ್ರೈ ವಿತ್ 40% ಆಫ್ ಡಿಸ್ಕೌಂಟ್ ರೇಟ್. 40% ಅಲ್ಲಿ ನಾವು ಟ್ರೈ ಮಾಡಿದಾಗ 40% ನಲ್ಲಿ PV ಫ್ಯಾಕ್ಟರ್ 0.714 0.510 0.364 0.260 and 0.186 ಬರುತ್ತೆ. ಆಫ್ಟರ್ ಡಿಸ್ಕೌಂಟಿಂಗ್ ದ ಟೋಟಲ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ 67,840 ಬರುತ್ತೆ. ಇನಿಷಿಯಲ್ ಕ್ಯಾಶ್ ಔಟ್ಲೇ 70,000 ಇದೆ. ಸೊ NPV ನಮಗೆ 2,160 ನೆಗೆಟಿವ್ ಬಂದಿದೆ. ನಮ್ಗೀಗ 25% ಮತ್ತೆ 35% ಎರಡರಲ್ಲೂ ಕೂಡ ಪಾಸಿಟಿವ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇದೆ. ಆದ್ರೆ ನಾವು ಎಕ್ಸಾಕ್ಟ್ IRR ಅನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಯಾವ್ದನ್ನ ಕನ್ಸಿಡರ್ ಮಾಡ್ಬೇಕಪ್ಪ ಅಂತಂದ್ರೆ 0ಗೆ ನಿಯರೆಸ್ಟ್ ಆಗಿರುವಂತದ್ದು. ಓಕೆನಾ? ಯಾವ್ದಪ್ಪ ಅಂತಂದ್ರೆ 2,400 ಅಂದ್ರೆ 35% ಅಲ್ಲಿ ಅಟೈನ್ ಆಗಿರುವುದು. 35% ಮತ್ತೆ 40% ಅನ್ನ ಎಕ್ಸಾಕ್ಟ್ IRR ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ಕೊಬೇಕು. ಸೊ ದ ಎಕ್ಸಾಕ್ಟ್ ರೇಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ದ ಫಾಲೋಯಿಂಗ್ ಫಾರ್ಮುಲಾ. ಫಾರ್ಮುಲಾ ನಿಮ್ಗೆ ಗೊತ್ತಿದೆ.
ಸೊ ಅದಕ್ಕೆ ನಾವು ವ್ಯಾಲ್ಯೂಸ್ ಅನ್ನು ಅಪ್ಲೈ ಮಾಡೋಣ. 35% is a base rate plus 2400 is a positive net present value arrived at 35% rate. Okay, difference in present value is 2400 minus into minus 2160 into difference in percentage 40 minus 35. So simplify ಮಾಡಿದ್ಮೇಲೆ ನಮಗೆ 35 plus 2.63 ಬರುತ್ತೆ. So internal rate of return is 37.63%. ಓಕೆ, ಲೆಕ್ಕದಲ್ಲಿ ಏನು ಕೇಳಿದಾರಪ್ಪ ಅಂತಂದ್ರೆ ದೀಸ್ ಟೂ ಪ್ರಾಜೆಕ್ಟ್ಸ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ಸ್. ಪ್ರಾಜೆಕ್ಟ್ ವೈ ಮತ್ತೆ ಪ್ರಾಜೆಕ್ಟ್ ಎಕ್ಸ್ ಎರಡು ಇದಾವಲ್ಲ, ಇವೆರಡು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ಸು. ಕಂಪನಿ ಯಾವ್ದಾದ್ರು ಒಂದನ್ನು ಮಾತ್ರ ಕನ್ಸಿಡರ್ ಮಾಡಬಹುದು. ಸೊ ಯಾವ ಪ್ರಾಜೆಕ್ಟ್ ಅನ್ನ ಕನ್ಸಿಡರ್ ಮಾಡಬೇಕು ಅನ್ನೋದು ನಮ್ಮ ಡಿಸಿಷನ್ ರೂಲ್ ಏನಿದೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಮೆಥಡ್ ಅಲ್ಲಿ ಏನಪ್ಪಾ ಡಿಸಿಷನ್ ರೂಲ್ ಅಂತಂದ್ರೆ, ಇನ್ ಕೇಸ್ ಆಫ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ಸ್ ದ ಪ್ರಾಜೆಕ್ಟ್ ವಿತ್ ಹೈಯರ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ವಿಲ್ ಬಿ ಸೆಲೆಕ್ಟೆಡ್ ಅಥವಾ ವಿಲ್ ಹ್ಯಾವ್ ಟು ಬಿ ರೆಕಮೆಂಡೆಡ್ ಅಂತ. ಸೊ ನಾವೀಗ ಆ ಬೇಸ್ ಮೇಲೆ ನಮ್ಮ ರೆಕಮೆಂಡೇಶನ್ ಅನ್ನ ಬರೆಯೋಣ. ಪ್ರಾಜೆಕ್ಟ್ ಎಕ್ಸ್ ಅಂಡ್ ಪ್ರಾಜೆಕ್ಟ್ ವೈ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ಸ್. ಹೆನ್ಸ್ ಪ್ರಾಜೆಕ್ಟ್ ವೈ ವಿತ್ ದ ಹೈಯರ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ವಿಚ್ ಇಸ್ 37.63 is preferable. ನೋಡಿ, ಪ್ರಾಜೆಕ್ಟ್ ಎಕ್ಸ್ ನ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ 27.33% ಇದೆ, whereas of project Y it is 37.63%. IRR ಮೆಥಡ್ ನ ಡಿಸಿಷನ್ ರೂಲ್ ಪ್ರಕಾರ ಅಕ್ಸೆಪ್ಟ್ ಆರ್ ರಿಜೆಕ್ಟ್ ರೂಲ್ ಏನಿದೆ ಅದ್ರ ಪ್ರಕಾರ ಹೇಳೋದಾದ್ರೆ, ಒಂದಕ್ಕಿಂತ ಜಾಸ್ತಿ ಪ್ರಾಜೆಕ್ಟ್ಸ್ಗಳಿದ್ದಾಗ ಅಥವಾ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ಸ್ಗಳಿದ್ದಾಗ ಯಾವ ಪ್ರಾಜೆಕ್ಟಿನ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಜಾಸ್ತಿ ಇರುತ್ತೋ ಅದನ್ನ ನಾವು ಚೂಸ್ ಮಾಡಬೇಕು. ಪ್ರಾಜೆಕ್ಟ್ ಎಕ್ಸ್ ಮತ್ತೆ ವೈ ಅನ್ನ ನಾವು ಕಂಪೇರ್ ಮಾಡಿದಾಗ ಪ್ರಾಜೆಕ್ಟ್ ವೈ ನ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಜಾಸ್ತಿ ಇದೆ. ಸೊ ಪ್ರಾಜೆಕ್ಟ್ ವೈ ಅನ್ನ ನಾವೇನ್ ಮಾಡ್ತಿದೀವಿ, ರೆಕಮೆಂಡ್ ಮಾಡ್ತಾ ಇದ್ದೀವಿ. We'll move to the next question. Ravi Kiran Limited is planning to start a new project with the following data. The project cost is 14 lakhs. ಇದು original investment ಅಥವಾ initial outlay for project 14 lakhs. Depreciation is 12% on project cost on straight line method. Depreciation cost of the project ಮೇಲೆ 12% ಅನ್ನು ಚಾರ್ಜ್ ಮಾಡಬೇಕು and the method of depreciation is straight line method. The annual profits after charging depreciation and all other charges except taxation at 50% are as under. ನಮ್ಗೆ ಏನು ಅಮೌಂಟ್ ಕೊಡ್ತಾ ಇದ್ದಾರೆ, ಇವಾಗ ಅಮೌಂಟು ರುಪೀಸ್ ಇನ್ ಲ್ಯಾಕ್ಸ್ ಅಲ್ಲಿದೆ. ಕೊಟ್ಟಿರೋ ಅಮೌಂಟು ಆಫ್ಟರ್ ಡೆಪ್ರಿಸಿಯೇಷನ್ ಬಟ್ ಬಿಫೋರ್ ಟ್ಯಾಕ್ಸ್ ಅನ್ನ ಕೊಟ್ಟಿದ್ದಾರೆ. ಮೊದಲನೇ ವರ್ಷದಲ್ಲಿ 4 lakhs, ಎರಡನೇ ವರ್ಷದಲ್ಲಿ 4,50,000, ಥರ್ಡ್ ಇಯರ್ ಅಲ್ಲಿ 4,80,000, ಫೋರ್ತ್ ಇಯರ್ಲಿ 5,20,000, ಇನ್ ದ ಫಿಫ್ತ್ ಇಯರ್ ಇಟ್ ಈಸ್ 5,40,000 ಕೊಟ್ಟಿದ್ದಾರೆ. ಸೊ ನಮ್ಗೆ ಏನ್ ಕೇಳಿದಾರಪ್ಪ ಅಂದ್ರೆ, ವಾಟ್ ವಿ ಆರ್ ಆಸ್ಕ್ಡ್ ವಿತ್ ಅಥವಾ ನೀಡೆಡ್ ಟು ಪರ್ಫಾರ್ಮ್ ಅಂದ್ರೆ, ಕ್ಯಾಲ್ಕುಲೇಟ್ ದಿ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಆಫ್ ದ ಪ್ರಾಜೆಕ್ಟ್. ದ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ₹1 at 9% and 15% ಇಂಟ್ರೆಸ್ಟ್ ರೇಟ್ಸ್ ಆರ್ ಗಿವನ್ ಬಿಲೋ. ಅವರೇ ನಮಗೆ ಎರಡು ಡಿಸ್ಕೌಂಟ್ ರೇಟ್ಗಳನ್ನ ಕೊಟ್ಬಿಟ್ಟಿದ್ದಾರೆ, 9% ಅಲ್ಲಿ ಮತ್ತೆ 15% ಅಲ್ಲಿ ಪಿ ವಿ ಫ್ಯಾಕ್ಟರ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈಗ ವಿಲ್ ಮೂವ್ ಟು ದ ಸೊಲ್ಯೂಷನ್ ಪಾರ್ಟ್. ಏನೇನು ಕೊಟ್ಟಿದ್ದಾರೆ ನೋಡೋಣ. ಮೊದಲು ಕ್ವೆಶ್ಚನ್ ಅಲ್ಲಿ ದ ಕ್ಯಾಶ್ ಫ್ಲೋಸ್ ಆರ್ ಗಿವನ್, but the given cash flows are after depreciation and before tax. ನಮಗ್ ಬೇಕಾಗಿರೋದು for the purpose of internal rate of return we are needed with the cash flows after tax but before depreciation. ಅದನ್ನ ನಾವು ಮೊದಲಿಗೆ ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗುತ್ತೆ. ಕ್ವೆಶ್ಚನ್ ಅಲ್ಲಿ ಕೊಟ್ಟಿಲ್ಲ, ಡೆಪ್ರಿಸಿಯೇಷನ್ ಬಗ್ಗೆ ಮತ್ತೆ ಟ್ಯಾಕ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಇನ್ಫಾರ್ಮೇಶನ್ ಕೊಟ್ಟಿರೋದ್ರಿಂದ ನಾವು ಮೊದಲಿಗೆ ಕ್ಯಾಶ್ ಫ್ಲೋಸ್ ಅನ್ನ ನಮ್ಮ ರಿಕ್ವೈರ್ಮೆಂಟ್ಗೆ, ಈ ಮೆಥಡ್ ಅನ್ನ ರಿಕ್ವೈರ್ಮೆಂಟ್ಗೆ ಬೇಕಾಗಿರುವಂತಹ ಕ್ಯಾಶ್ ಫ್ಲೋಸ್ ಅನ್ನ ಮೊದಲು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಅಂಡ್ ದೆನ್ ವಿ ನೀಡ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್. ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ನಮಗ್ ಬೇಕು, ಅವರೇ ಕೊಟ್ಟಿದ್ದಾರೆ. ಸೊ ನೀಡ್ ನಾಟ್ ಟು ಕ್ಯಾಲ್ಕುಲೇಟ್. ಈಗ ಮೊದಲಿಗೆ ನಾವೇನ್ ಮಾಡೋಣ, ಕ್ಯಾಶ್ ಇನ್ಫ್ಲೋಸ್ ಅನ್ನ ಕರೆಕ್ಟ್ ಆಗಿ ನಾವು ಆಫ್ಟರ್ ಟ್ಯಾಕ್ಸ್ ಬಟ್ ಬಿಫೋರ್ ಡೆಪ್ರಿಸಿಯೇಷನ್ ಕ್ಯಾಶ್ ಇನ್ಫ್ಲೋಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸ್ಟೇಟ್ಮೆಂಟ್ ಶೋಯಿಂಗ್ ಕ್ಯಾಶ್ ಇನ್ಫ್ಲೋಸ್ ಆಫ್ಟರ್ ಟ್ಯಾಕ್ಸ್ ಅಂಡ್ ಬಿಫೋರ್ ಡೆಪ್ರಿಸಿಯೇಷನ್. ಕಲಂಗಳನ್ನ ಹಾಕೊಳ್ಳಿ. 5 years ಡೇಟಾ ನಮ್ಗೆ ಕೊಟ್ಟಿದ್ದಾರೆ. ಕ್ಯಾಶ್ ಫ್ಲೋಸ್ ಬಿಫೋರ್ ಟ್ಯಾಕ್ಸ್ ಲೆಕ್ಕದಲ್ಲಿ ಕೊಟ್ಟಿರೋದು 4 lakh, 4,50,000, 4,80,000, 5,20,000 and 5,40,000. ಮೊದಲಿಗೆ ನಾವು ಟ್ಯಾಕ್ಸ್ ಅನ್ನ ಲೆಸ್ ಮಾಡ್ಕೊಂಡ್ಬಿಡೋಣ. ಟ್ಯಾಕ್ಸ್ at 50%. ಸೊ ಎಕ್ಸಾಕ್ಟ್ಲಿ ಆಫ್ 4 lakh ಅಲ್ಲಿ 2 lakhs, 4,50,000ಗೆ 2,25,000. ಲೈಕ್ವೈಸ್ ಫಾರ್ ಆಲ್ ದ 5 years 50% ಟ್ಯಾಕ್ಸ್ ಅನ್ನ ಲೆಸ್ ಮಾಡೋಣ. ಕ್ಯಾಶ್ ಫ್ಲೋಸ್ ಆಫ್ಟರ್ ಟ್ಯಾಕ್ಸ್ ಅಂಡ್ ಆಫ್ಟರ್ ಡೆಪ್ರಿಸಿಯೇಷನ್ 2 minus 3 ಮಾಡಿದಾಗ ನಮಗೆ 2 lakhs, 2,25,000, 2,40,000,
2,60,000, 2,70,000 ಸಿಗ್ತಿದೆ. ಸೊ ವಿ ನೀಡೆಡ್ ವಿತ್ ಕ್ಯಾಶ್ ಫ್ಲೋಸ್ ಆಫ್ಟರ್ ಟ್ಯಾಕ್ಸ್ ಬಟ್ ಬಿಫೋರ್ ಡೆಪ್ರಿಸಿಯೇಷನ್. ಆದ್ದರಿಂದ ನಾವು ಅಮೌಂಟ್ ಆಫ್ ಡೆಪ್ರಿಸಿಯೇಷನ್ ಅನ್ನ ನೀಡ್ ಟು ಆಡ್ ಬ್ಯಾಕ್ ಟು ದಿ ಕ್ಯಾಶ್ ಇನ್ಫ್ಲೋಸ್. ನಾವೇನ್ ಮಾಡಬೇಕು, ದಟ್ ಟು ಬಿ ಆಡೆಡ್ ಬ್ಯಾಕ್. ಡೆಪ್ರಿಸಿಯೇಷನ್ ಅನ್ನ ವಾಪಸ್ ಆಡ್ ಮಾಡಬೇಕಾಗುತ್ತೆ. ಡೆಪ್ರಿಸಿಯೇಷನ್ ಈಸ್ ಚಾರ್ಜ್ ಅಂಡರ್ ಸ್ಟ್ರೈಟ್ ಲೈನ್ ಬೇಸಿಸ್ at 12%. So 14 lakh is the cost of investment. 12% per annum will be depreciation. 14 ಲಕ್ಷಕ್ಕೆ 12% ಅಂದ್ರೆ 1,68,000 ಒಂದು ವರ್ಷದ ಡೆಪ್ರಿಸಿಯೇಷನ್ ಆಗುತ್ತೆ. ಸೊ ಏನ್ ನಮ್ಗೆ ಕಾಲಮ್ 4 ಅಲ್ಲಿ ಬಂದಿದೆ 2 lakhs, 2,25,000, 2,40,000, 2,60,000 and 2,70,000. that is cash flows after tax and after depreciation. ನಾವು ಅದಕ್ಕೆ ಡೆಪ್ರಿಸಿಯೇಷನ್ ಆಡ್ ಬ್ಯಾಕ್ ಮಾಡ್ಕೊಬೇಕು. After adding back the depreciation, cash flows after tax but before depreciation, 4 plus 5, 3,68,000 for the first year, 3,93,000 for the second year, 4,08,000 for third year, 4,28,000 for the fourth year, 4,38,000 for the fifth year ನಮಗೆ ಸಿಗ್ತಿದೆ. ಓಕೆ, ನಮಗೆ ಕ್ಯಾಶ್ ಇನ್ಫ್ಲೋಸ್ ಬಂದಿದೆ. ಈಗ ನೆಕ್ಸ್ಟ್ ನಾವೀಗ ಡಿಫರೆಂಟ್ ಟ್ರಯಲ್ ರೇಟ್ ನಲ್ಲಿ ನಾವು ನಾವೀಗ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ 5 years ಡೇಟಾ ನಮ್ಗೆ ಏನ್ ಕೊಟ್ಟಿದ್ದಾರೆ, ಆನ್ಯುವಲ್ ಕ್ಯಾಶ್ ಇನ್ಫ್ಲೋಸ್ ಅದು ಕೊಟ್ಟಿರುವಂತದ್ದು ಆಫ್ಟರ್ ಟ್ಯಾಕ್ಸ್ ಆಫ್ಟರ್ ಡೆಪ್ರಿಸಿಯೇಷನ್ ಆಗಿತ್ತು. ನಾವು ವರ್ಕಿಂಗ್ ನೋಟ್ ಅಲ್ಲಿ ಏನ್ ಮಾಡ್ಕೊಂಡ್ವಿ, ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿರೋಂಥ ಕ್ಯಾಶ್ ಇನ್ಫ್ಲೋಸ್ ಅನ್ನ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ 3,68,000, 3,93,000, 4,08,000, 4,28,000 ಅಂಡ್ 4,38,000. ಡಿಸ್ಕೌಂಟ್ ಫ್ಯಾಕ್ಟರ್ ಅವರೇ ಕೊಟ್ಟಿದ್ದಾರೆ. ಪಿ ವಿ ಫ್ಯಾಕ್ಟರು 9% ಅಲ್ಲಿ 0.917, 842, 772, 708, 650 ಹಾಕೊಂಡ್ವಿ. ಈ 9% ಡಿಸ್ಕೌಂಟ್ ರೇಟ್ ಅಥವಾ ಕಾಸ್ಟ್ ಆಫ್ ಕ್ಯಾಪಿಟಲ್ ಇದ್ದಾಗ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ 15,71,000 ಆಗುತ್ತೆ. ಇನಿಷಿಯಲ್ ಔಟ್ಲೇ 14 lakhs. ಸೊ ಎನ್ ಪಿ ವಿ ಈಸ್ 1,71,000 ಪಾಸಿಟಿವ್ ಇದೆ. ನೆಕ್ಸ್ಟ್ ಡಿಸ್ಕೌಂಟ್ ರೇಟ್ ಅವ್ರು ಕೊಟ್ಟಿರೋದು 15%. 15% ಅಲ್ಲಿ ವಿಲ್ ಟ್ರೈ ಔಟ್. 15% ಅಲ್ಲಿ ಟ್ರೈ ಮಾಡಿದಾಗ ದ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಕಮ್ಸ್ ಅರೌಂಡ್ 13,48,000, 13,48,000 ಬರ್ತಿದೆ. ದ ಇನಿಷಿಯಲ್ ಔಟ್ಲೇ ಈಸ್ 14 lakhs and we got a net present value of 52,000 negative. 52,000 ನೆಗೆಟಿವ್ ಬಂದಿದೆ. ಸೊ ನಮಗೆ 9% ಅಲ್ಲಿ we have got positive net present value and at 15% discount rate we have got negative net present value. ಸೊ ನಮಗೆ IRR lies between these two percentages. ಯಾವ್ದು 9% ಮತ್ತೆ 15% ಅನ್ನ ಮಧ್ಯದಲ್ಲಿ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಇದೆ. ಅದನ್ನ ಎಕ್ಸಾಕ್ಟ್ ರೇಟ್ ಅನ್ನು ನಾವು ಈಗ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಎಕ್ಸಾಕ್ಟ್ ರೇಟ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ದರ್ ಇಸ್ ಅ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಸುಮಾರು ಸಲ ನಾನು. ಸೊ ಆ ಫಾರ್ಮುಲಾಗೆ ವ್ಯಾಲ್ಯೂಸ್ ಅನ್ನ ಹಾಕ್ತಾ ಹೋಗೋಣ. ಬೇಸ್ ಫ್ಯಾಕ್ಟರ್ ನಮಗೆ 9% ಪ್ಲಸ್ ಪಾಸಿಟಿವ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನಮ್ಗೆ ಎಷ್ಟು ಬಂದಿದೆ, 1,71,000 ಅಮೌಂಟ್ ಬಂದಿದೆ. ಅದನ್ನ ಹಾಕೊಳ್ಳೋಣ. ಡಿವೈಡೆಡ್ ಬೈ ಡಿಫರೆನ್ಸ್ ಇನ್ ಪ್ರೆಸೆಂಟ್ ವ್ಯಾಲ್ಯೂಸ್ 1,71,000 ಮೈನಸ್ ಇಂಟು minus 52,000. ಓಕೆನಾ, ಇಂಟು ಡಿಫರೆನ್ಸ್ ಇನ್ ಪರ್ಸೆಂಟೇಜ್ 15 minus 9. ಸಿಂಪ್ಲಿಫೈ ಮಾಡಿದಾಗ ನಮಗೆ 9 plus 0.767. ನೋಡಿ ಇಲ್ಲಿ 1,71,000 ಇಂದ ನಾವು ಆಕ್ಚುಲಿ 52,000 ಅನ್ನ ಲೆಸ್ ಮಾಡಬೇಕು. ನಮ್ಗೆ 52,000 ಏನ್ ಬಂದಿದೆ, ಇಟ್ ಈಸ್ ನೆಗೆಟಿವ್. ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. 1,71,000ಗೆ 52,000 ಆಡ್ ಆಗುತ್ತೆ. ದ ಡಿಫರೆನ್ಸ್ ಇನ್ ಪ್ರೆಸೆಂಟ್ ವ್ಯಾಲ್ಯೂಸ್ 2,23,000 ಆಗುತ್ತೆ. ಆಮೇಲೆ 1,71,000 52,000 ಲೆಸ್ ಮಾಡೋದು ಬೇಡ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡ್ಕೊಂಡಾಗ 0.767 ಇಂಟು 6, 9 plus 4.60%. The exact internal rate will be 13.60% ಆಗುತ್ತೆ. ಅಂದ್ರೆ ಅರ್ಥ ಏನು, when the cost of capital is 13.60%, the net present value of the project will be 0. ಓಕೆನಾ, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ 13.60% ಇದ್ದಾಗ ಅಥವಾ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಥವಾ ಡಿಸ್ಕೌಂಟ್ ರೇಟ್ 13.60% ಇದ್ದಾಗ ಈ ಒಂದು ಪ್ರಾಜೆಕ್ಟ್ ನ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಏನಾಗುತ್ತೆ, ನಿಲ್ ಆಗುತ್ತೆ. ಸೊ ಇದು IRR 13.60%. ಓಕೆ ಫೈನ್. ನಾವೀಗ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಬಗ್ಗೆ ಈ ಒಂದು ಸೆಷನ್ ಅಲ್ಲಿ
15 ಮಾರ್ಕ್ಸ್ಗೆ ಬರುವಂತಹ 2 ಲೆಕ್ಕಗಳನ್ನ ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ. ಇನ್ ದ ನೆಕ್ಸ್ಟ್ ಸೆಷನ್ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಅಗೇನ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಮತ್ತೆ ಕಂಬೈನ್ಡ್ ಅಡ್ಜಸ್ಟ್ಮೆಂಟ್ ಇರುವಂತಹ ಲೆಕ್ಕಗಳನ್ನ ನಾವು ಪ್ರಾಕ್ಟೀಸ್ ಮಾಡೋಣ, ವಿಚ್ ವಿಲ್ ಬಿ ಆಸ್ಕ್ಡ್ ಫಾರ್ 15 ಮಾರ್ಕ್ಸ್ ಇನ್ ಯುವರ್ ಎಕ್ಸಾಮಿನೇಷನ್. ನಿಮಗೆ 15 ಮಾರ್ಕ್ಸ್ಗೆ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಕೇಳುವಂತ ಲೆಕ್ಕಗಳದ್ದು, ಅದನ್ನು ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ನೋಡೋಣ. ನಾವು ಇಲ್ಲಿವರೆಗೂ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಬಗ್ಗೆ ಸಿಂಪಲ್ ಲೆಕ್ಕಗಳನ್ನ ನೋಡಿದ್ವಿ. ಅದೇ ರೀತಿ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಗೆ 15 ಮಾರ್ಕ್ಸ್ಗೆ ಬರುವಂತಹ ಕಾಂಪ್ಲೆಕ್ಸ್ ಅಥವಾ ಅಡ್ವಾನ್ಸ್ಡ್ ಲೆಕ್ಕಗಳನ್ನು ಕೂಡ ನಾವು ಪರ್ಫಾರ್ಮ್ ಮಾಡಿದ್ದೀವಿ. ನೆಕ್ಸ್ಟ್ ಸೆಷನ್ ಅಲ್ಲಿ ಅಪ್ಕಮಿಂಗ್ ಸೆಷನ್ಸ್ ಅಲ್ಲಿ ಕಂಬೈನ್ಡ್ ಅಡ್ಜಸ್ಟ್ಮೆಂಟ್ ಅಥವಾ ಕಂಬೈನ್ಡ್ ಟೆಕ್ನಿಕ್ಸ್ ಮೇಲಿರುವಂತಹ ಲೆಕ್ಕಗಳನ್ನ ನಾವು ಪರ್ಫಾರ್ಮ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.